ಕೆ ಶಿವಕುಮಾರ್ ಹೇಳ್ತಾರೆ ಕುಮಾರಸ್ವಾಮಿ ಒಬ್ಬ ಹುಚ್ಚ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಈಗ ಚನ್ನಪಟ್ಟಣದಲ್ಲಿ ಹೋಗಿ ಯಾರ್ಯಾರು ಏನೇನು ಆಗೈತೆ ಅಂತ ಅಲ್ಲಿ ತೋರಿಸ್ತಾವ್ರೆ. ಚನ್ನಪಟ್ಟಣದಲ್ಲಿ ದಿನ 6 ದಿವಸ ಹೋದ್ರಲ್ಲ, ಹುಚ್ಚರು ಯಾರು ಅನ್ನೋದನ್ನ ಅವರಲ್ಲಿ ಪ್ರದರ್ಶನ ಮಾಡ್ಕೊತಾವ್ರೆ. ಮೊದಲು ಸರಿಪಡಿಸ್ಕೊಳ್ಳೋದು ಅವ್ರಿಗೆ ಸೇರಿರೋದು. ನಾನು ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಮೈಸೂರಿನ ಮೂಡ ಯಾವುದೋ ಕೆಲವು ಟಿ ವಿಗಳಲ್ಲಿ ಬರ್ತಾ ಇದೆಯಲ್ಲ, ಈಗ 5,000 ಕೋಟಿ ಹಗರಣಗಳಿಗೆ ಅದೇ ಇದೇನೋ ಮೂಡ 50-50 ಬರ್ತಾ ಇದೆಯಲ್ಲ, ಯಾರು ಅದನ್ನು ಹೊರಡಿಸ್ತಾ ಇರೋದು? ಈಗ ಯಾರು ಅದಕ್ಕೆ ಮೂಲ ಪುರುಷರು? ನನಗೇನು ಗೊತ್ತಿಲ್ವ ರಾಜಕಾರಣ? ಆಗ ಒಂದು ಸ್ವಲ್ಪ ದಿವಸ ಬಂತು ದೇವೇಗೌಡರು ಕುಟುಂಬದ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟು ಅದನ್ನು ಪ್ರಚಾರ ದೇವೇಗೌಡರು ಕುಟುಂಬ ಮುಗಿಸೋಕೆ ಹೊರಟ್ರಿಗೆ ಗೊತ್ತಿಲ್ವ ನನಗೆ? ಇವತ್ತು ಯಾಕಿದು ಬಂತು, ಈಗ ಮುಗೀತು. ಬೇರೆ ಇನ್ಯಾವುದೋ 2-3 ವಿಷಯ ಮುಗೀತು. ಈಗ ಇದು ತಗೊಂಡಿದೆಯಲ್ಲ ಮುಖ್ಯಮಂತ್ರಿಗಳ ನಾನಾ ಮಾಡಿರೋದು. ಈಗ ಮುಖ್ಯಮಂತ್ರಿ ಮೇಲೆ ಪ್ರಾರಂಭ ಆಗಿದೆಯಲ್ಲ 50-50. ನಾನು ತಂದಿರೋದು ಇದನ್ನು, ಈ ಹುಚ್ಚರೇ ತಂದಿರೋದು. ಆ ಮುಖ್ಯಮಂತ್ರಿಯ ಚೇರು ಹುಚ್ಚಿಡಿದಿರೋದು ಅವರಿಗೆ, ನನಗಲ್ಲ. ಯಾವ್ದು ಹೇಳಿ? ಈಗ ಈ ಸರ್ಕಾರದಲ್ಲಿ ಯಾವ್ಯಾವ ಡಿ ಸಿಗಳನ್ನು ವರ್ಗಾವಣೆ ಮಾಡಿದ್ದಾರೆ, ಯಾವ್ಯಾವ ಪೊಲೀಸ್ ಏರಿಯಾ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ, ಅವರು ಯಾವ ವರ್ಗಕ್ಕೆ ಸೇರಿರ್ತಕ್ಕಂಥವರು, ಅದೆಲ್ಲವನ್ನು ಉಪಮುಖ್ಯಮಂತ್ರಿಗಳು ಸ್ವಲ್ಪ ಹುಚ್ಚಿನಿಂದ ಹೊರಗೆ ಬಂದು ಏನೋ ಅವ್ರು ಪೇಪರ್ ಪೆನ್ನು ಕೇಳಿದ್ರಲ್ಲ ರಕ್ಷಣೆ ಕೊಡೋಕ್ಕೆ, ಆ ರಕ್ಷಣೆ ಕೊಡ್ತಾ ಇದ್ದಾರಾ ಅಂತಕ್ಕಂಥ ಒಂದು ಸಲ ಪರೀಕ್ಷೆ ಮಾಡ್ಕೊಳ್ಳೋಕೆ ಹೇಳಿ ಬರ್ತೀನಿ.